ಓ ಬನ್ನಿ 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 ಬನ್ನಿ, ಎಲ್ಲಾರು ದಯವಿಟ್ಟು ಕೂತ್ಕೊಳ್ಳಿ. ಯಜಮಾನ್ರಿ ಇನ್ನೇನ್ ಬಂದ್ಬಿಡ್ತಾರೆ. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಇಲ್ಲೆಲ್ಲ ಕೊಡಿ. ಸಿದ್ಧ ಜ್ಯೂಸ್ ತಂದ್ಬಿಡ್ತಾನೆ. ಕೊಡಿ. ಒಂದ್ಸಲ ಓದ್ಬಿಡು. ಅಶೋಕ ಹೋಟೆಲ್ ಫುಡ್ ಬಿಲ್ 29,000. ಐಸ್ ಕ್ರೀಮ್ ಪಾರ್ಲರ್ 12,000. ಬ್ಯೂಟಿ ಪಾರ್ಲರ್ ಬಾಟಾ ಶೋರೂಮ್ದು ಎಲ್ಲ ಸೇರ್ಕೊಂಡು ಟೋಟಲ್ ಆಗಿ 2,52,632 ರೂಪೀಸ್ ಆಗಿದೆ. ಜ್ಯೂಸ್ ಯಾಕೆ ತಗೊಂಡ್ಬಂದೆ? ನೀವೇ ಹೇಳಿದ್ರಲ್ಲ. ಅವ್ರಿಗೆಲ್ಲ ಚೆಕ್ಔಟ್ ಆಯ್ತು. ನೀನ್ ನಡಿ. ನಿಮ್ಗೆಲ್ಲ ಚೆಕ್ಔಟ್ ಆಯ್ತಲ್ಲ, ತಾವಿನ್ ದಯಮಾಡಿಸ್ಬೋದು. ನಮ್ಮ ಚಂದು ಎಷ್ಟೊತ್ತಿನಲ್ಲಿ ಬಂದು ಏನೇ ಕೇಳಿದ್ರು ಕೊಟ್ಟು ಕಳಿಸ್ಬೇಕು, ಇಲ್ಲ ಅನ್ನಬಾರದು. ಆಯ್ತು ಸರ್, ಇದುವರೆಗೂ ಅದೇ ಕೆಲಸ ಮಾಡ್ತಿದ್ದೀವಿ ಸರ್. ಥ್ಯಾಂಕ್ ಯು. ಬರ್ತೀವಿ ಸರ್. ಥ್ಯಾಂಕ್ ಯು. ಸಿದ್ಧಾ, ಸಾಂಬಾರ್ ಸಿದ್ಧಾ. ನೋಡಿ, ನೀವು ನಿಮ್ ತಂಗಿ ಮಗಳನ್ನ ಬೆಳೆಸ್ತಾ ಇರೋ ರೀತಿ ಸರಿ ಇಲ್ಲ. ನಾನೇನು ನಮ್ಮಪ್ಪನ ಮನೆ ದುಡ್ಡನ್ನ ಕೊಡ್ತಾ ಇದ್ದೀನಿ. ಇದು ಅವಳ ತಾತನ ಆಸ್ತಿ ತಾನೆ. ಅವಳ ತಾಯಿ ಅಣ್ಣನಾಗಿ ನಾನು ಕೇವಲ ಈ ಆಸ್ತಿನ ಕಾವಲು ಕಾಯಿ ಹೊಣೆ ಹೊತ್ಕೊಂಡಿದ್ದೀನಿ ಅಷ್ಟೇ. ಅವಳ ತಂದೆ ತಂಗಿಯಾಗಿ ನಾನ್ ಮಾಡ್ತಾ ಇರೋದು ಅದೇ ಕೆಲ್ಸನೇ. ನೀವು ಅವಳ ಆಸ್ತಿನ ಕಾಯ್ತಾ ಇದ್ದೀರಾ, ನಾನ್ ಅವಳನ್ನೇ ಕಾಯ್ತಾ ಇದ್ದೀನಿ. ನೋಡಿ, ಹೆಣ್ಮಕ್ಳನ್ನ ಈ ರೀತಿ ಅಲಿಯೋಕ್ ಬಿಡೋದು ತುಂಬಾ ತಪ್ಪು. ಅವಳು ದುಡ್ಡು ಕೊಡೋದನ್ನ ನಾಳೆಯಿಂದ ಸ್ವಲ್ಪ ಕಮ್ಮಿ ಮಾಡಿ. ಸಾಧ್ಯವಿಲ್ಲಮ್ಮ. ಚಂದುಗೆ ಯಾವ ನಿಮಿಷನೂ ತಾನು ತಂದೆ ತಾಯಿಲ ತಬ್ಬಲಿ ಅನ್ನೋ ಭಾವನೆ ಬರಬಾರದು. ಅವಳಿಗೆ ನಾನು ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ಅವಳು ಸಂತೋಷವಾಗಿರ್ಬೇಕು. ನಮಸ್ಕಾರ ಕಣಯ್ಯ ರಾಜಶೇಖರ. ನಮಸ್ಕಾರ. ಏನಯ್ಯ ಶಾಂತಮೂರ್ತಿ, ಬಹಳ ಅಪರೂಪ. ಲಂಡನ್ಗೆ ಹೋದನು, ಅಲ್ಲೇ ಇದ್ದು ಬಿಡೋದಾ? ಏನಯ್ಯ ಮಾಡೋದು, ಪರಿಸ್ಥಿತಿ ಹಾಗೆ ಬಂತು. ಈಗ ಇಂಡಿಯಾಕ್ ಬಂದಿದ್ದೀನಿ, ಒಳ್ಳೆ ಬಂಗ್ಲೆ ಕಟ್ಸಿದ್ದೀನಿ. ಇಲ್ಲಿ ನೋಡು, ಗೃಹ ಪ್ರವೇಶಕ್ಕೆ ಕಾರ್ಡ್ ಕೊಡೋಕ್ ಬಂದಿದ್ದೀನಿ, ಎಲ್ರೂ ಬರ್ಬೇಕು. ಗುಡ್ ಮಾರ್ನಿಂಗ್. ಅರೆ, ಯಾರಯ್ಯ ಈ ಹುಡುಗಿ? ಲೋ, ಇದೇನು ಹೀಗೆ ಕೇಳ್ತಾ ಇದೀಯಾ? ಇವಳು ನನ್ನ ತಂಗಿ ಪಾರ್ವತಿ ಮಗಳು ಚಂದು ಅಲ್ವಾ? ಹೌದಾ? ನನಗೆ ಗೊತ್ತೇ ಇರ್ಲಿಲ್ಲ ನೋಡು. ಇಂಥ ಅಂದವಾದ ಹುಡುಗಿ ನಿನ್ನ ಮನೇಲಿ ಇದ್ದಾಳೆ ಅಂತ ಗೊತ್ತಿದ್ದಿದ್ರೆ ನನ್ನ ಮಗನಿಗೆ ಬೇರೆ ಕಡೆ ಹೆಣ್ಣು ನೋಡೋದೇ ತಪ್ಪಿತ್ತು. ನೀನೊಂದ್ಸಲ ಹೂ ಅಂದ್ಬಿಡಮ್ಮ, ಮುಂದಿನ ವಿಷಯ ನಾನ್ ನೋಡ್ಕೋತೀನಿ. ಏನ್ ಮಾಡ್ತಾ ಇದೀಯಾ? ನೋಡಮ್ಮ, ನೀನ್ ಎಲ್ಲಿಗೋ ಹೋಗ್ಬೇಕಂತ ಹೊಂಟಿದ್ದಿಲ್ಲ. ಹೋಗಮ್ಮ, ಹೋಗು. ಏಯ್, ನೀನ್ ಬಂದ ಕೆಲಸ ಏನು? ನೀನ್ ಮಾಡ್ತಾ ಇರೋದೇನು? ಶಟ್ ಅಪ್, ನಾನ್ಸೆನ್ಸ್. ನೀನು ಹೋಗಮ್ಮ, ಹೋಗು ಹೋಗು. ಅಣ್ಣ ಅಣ್ಣ ಅಣ್ಣ, ಅದೇನು ಶಬ್ದ ಬಂದಂಗ ಆಯ್ತಲ್ಲ, ಏನದು? ಏನಿಲ್ಲ, ನೀನ್ ಹೋಗು. ಅದೇನು ಚಂದು ಕೂಗ್ದಂಗ ಆಯ್ತಲ್ಲ. ನೀನ್ ಹೋಗು ಅನ್ನಲ್ಲ. ಏನಯ್ಯ ನಿಮ್ ಹುಡುಗಿ ಇಂತ ರಂಪ ಮಾಡ್ತಾಳೆ? ಅವಳಿಗೆ ಈ ಮದುವೆ ವಿಷಯ ಎತ್ತಿದ್ರೆ ಹೀಗೇನೆ. ಈಗ ಮದುವೆ ಟಾಪಿಕ್ ತೆಗೆದಿದ್ದಾರು? ಇವನು. ಅಣ್ಣ, ನೀವೆಲ್ಲೋ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ನೀವು ದಯಮಾಡಿಸಿ. ಇವನಿಗೆ ಸ್ವಲ್ಪ ಕಾಫಿ ತಿಂಡಿ ನಾನೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ. ತಮ್ಮ ಹೆಸರು? ಮೀಸೆ ಶಾಂತಮೂರ್ತಿ ಅಂತ. ತಾವಿಲ್ಲಿಗೆ ಬಂದಿದ್ದು? ಗೃಹ ಪ್ರವೇಶಕ್ಕೆ ಆಹ್ವಾನ ಪತ್ರಿಕೆ ಕೊಡೋಣ ಅಂತ ಬಂದಿದ್ದೀನಿ. ಅಷ್ಟ್ ಮಾಡೋದು ಬಿಟ್ಟು ಊರ್ ಮುಸಾಬರಿ ಎಲ್ಲ ನಿಮ್ಗೆ ಯಾಕ್ರಿ ಬೇಕು? ಉಂಡೆಲೆ ಇತ್ತು ಗುಂಡ ಅಂದ್ರೆ ಉಂಡೋರ್ ಎಷ್ಟ್ ಜನ ಅಂತ ನೀವ್ ಯಾಕ್ರಿ ಕೇಳ್ಬೇಕು? ಮರ್ಯಾದಿನ ಜಾಗ ಖಾಲಿ ಮಾಡ್ರಿ. ಅವ್ರೇನು ಕಾಫಿ ತಿಂಡಿ ಅಂತ. ಕಾಫಿ ತಿಂಡಿ ಇನ್ನೊಂದ್ಸಲ ಕೇಳಿದ್ರೆ ಆಮ್ಲೆಟ್ ಮಾಡ್ಬೇಕಾಗುತ್ತೆ. ಜಾಗ ಖಾಲಿ ಮಾಡ್ರಿ. ಶಂಭು, ಈ ಮೆಷಿನ್ ಬೇರೆ ಕೆಟ್ಟೋಗಿದೆ ಅಂತ ಮೆಕ್ಯಾನಿಕ್ ಹೇಳಿದ್ರಲ್ಲ, ತಂದು ಕೊಟ್ಟಿಯಾ? ಬರ್ತದೆ ಅಂಕಲ್, ನಾಳೆ ಬೆಳಗ್ಗೆ ಇರುತ್ತೆ. ಯಾಕೆ ಇಷ್ಟೊಂದು ಲೇಟು? ಕೆಲಸ ಹಾಳಾಗಲ್ವಾ? ಹೇಳಿದ ತಕ್ಷಣ ಮಾಡೋಕ್ಕಾಗಲ್ವಾ? ಬಾಮ ಚಂದು, ನೋಡಮ್ಮ, ನನ್ನ ಫ್ರೆಂಡು ನಿನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟ. ಬೇಜಾರು ಮಾಡ್ಕೊಬೇಡಮ್ಮ. ಓಕೆ, ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಐ ಆಮ್ ಸಾರಿ, ಬೆಳಿಗ್ಗೆ ಕೊಡೋದು ಮರ್ತು ಬಿಟ್ಟೆ. ಥ್ಯಾಂಕ್ ಯು ಅಂಕಲ್, ಮುದ್ದು ಅಂಕಲ್. ಅಂಕಲ್, ನನಗೊಂದು 5,000 ರೂಪಾಯಿ ಬೇಕಾಗಿತ್ತು. ನಿನ್ಗೆ ಯಾಕೆ 5,000 ರೂಪಾಯಿ? ಖರ್ಚಿಗೆ. ಅಲ್ಲ ಕಣಯ್ಯ, ಮಲಗೋಕ್ ಮನೆ ಇದೆ, ಮನೇಲಿ ಊಟ ತಿಂಡಿ ಆಗುತ್ತೆ, ಬಂಕಲ್ಲಿ ಕಾರ್ಗೆ ಪೆಟ್ರೋಲ್ ಹಾಕ್ತಾರೆ. ನಿನಗೆಂತದೆ ಖರ್ಚು? ಮೊನ್ನೆ 1,000 ರೂಪಾಯಿ ಕೊಟ್ಟನಲ್ಲ, ಗ್ರೀಸ್ ತಂದು ಕೊಟ್ಟಿದ್ದೀನಿ. 965 ರೂಪಾಯಿ. ಇನ್ನೂ 35 ರೂಪಾಯಿ ಇರ್ಬೇಕಲ್ಲ. ಚಿಲ್ಲರೆ ನನ್ನ ಹತ್ರ ಇದೆ, ಅದನ್ನ ನೀನೇ ಇಟ್ಕೋ. ಮೇಡಮ್, ಚೇಂಜ್ ತಗೊಳ್ಳಿ. ಇಟ್ಕೋ. 400 ರೂಪೀಸ್ ಇದೆ ಮೇಡಮ್. ಅಷ್ಟೇ ತಾನೇ, ಇಟ್ಕೋ ಹೋಗಯ್ಯ. 400 ರೂಪಾಯಿ ಇದ್ರೆ ಏನು, 4,000 ರೂಪಾಯಿ ಇದ್ರೆ ಏನು, ನಮ್ ಚಂದು ಯಾವತ್ತೂ ಚೇಂಜ್ ತಗೊಳ್ಳೋದಿಲ್ಲ. ಥ್ಯಾಂಕ್ ಯು ಮೇಡಮ್.
ನಾನು ಅರ್ಜೆಂಟಾಗಿ ಡೆಲ್ಲಿಗೆ ಹೋಗ್ತಾ ಇದ್ದೀನಮ್ಮ. ಡೆಲ್ಲಿಗಾ? ನಿನ್ನ ಹಣಕ್ಕೆ ವ್ಯವಸ್ಥೆ ಮಾಡಿದ್ದೀನಮ್ಮ. ಶಂಭು ಹತ್ರ ಕೊಟ್ಟಿರ್ತೀನಿ. ಓಕೆ ಅಂಕಲ್, ಬಾಯ್. ಹಾ, ಹ್ಯಾಪಿ ಜರ್ನಿ. ಶಂಭು, ಶಂಭು, ಶಂಭು. ಅಯ್ಯೋ, ಒಂದು ಬೇಗ ಶುರು ಮಾಡು, ಬೇಗ ಶುರು ಮಾಡು. ನಾನೇನಮ್ಮ ಶುರು ಮಾಡ್ಲಿ? ಅಯ್ಯೋ ನನ್ನ ಮಗನೇ. ಅಲ್ಲ ಕಣೋ, ಅವ್ರಿಗಂತೂ ಬುದ್ಧಿ ಇಲ್ಲ. ಕೊಡು ಅಂತ ಹೇಳ್ಬಿಟ್ಟೋದ್ರು. ನೀನ್ ಕೊಡ್ತೀನಿ ಅಂತೆಲ್ಲ, ನೀನು ಸ್ವಲ್ಪನಾದ್ರೂ ಬುದ್ಧಿ ಬೇಡ? ಅವಳು ದುಡ್ಡನ್ನ ಅವಳು ಕೊಡು ಅಂತ ಹೇಳಿದಾರೆ, ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನಮ್ಗೇನಮ್ಮ ಅಧಿಕಾರ ಇದೆ? ನಿಜ ಹೇಳ್ಬೇಕು ಅಂದ್ರೆ ಈ ಆಸ್ತಿ ಮೇಲೆ ಯಾರಿಗೂ ಅಧಿಕಾರ ಇಲ್ಲ. ಇದೇನು ಅವ್ರ ಅಪ್ಪನ ಆಸ್ತಿ ಅಲ್ಲ, ಅವ್ರ ತಾತನ ಆಸ್ತಿ. ಅವ್ರ ತಾತ ಬಿಲ್ ಬರ್ದಿಟ್ಟೋಗಿದ್ದಾರೆ. ಯಾವತ್ತು ಚಂದು ಮದ್ವೆ ಆಗ್ತಾಳೋ ಈ ಆಸ್ತಿ ಎಲ್ಲ ಅವಳಿಗೆ ಸೇರುತ್ತೆ. ಅಲ್ಲಿವರೆಗೂ ಯಾರು ಬೇಕಾದ್ರೂ ಅನುಭವಿಸ್ಬೋದು. ಈ ಆಸ್ತಿಯಲ್ಲಿ ಒಂದು ಬಿಡ್ಕಾಸು ಅನುಭವಿಸೋ ಹಕ್ಕಿಲ್ಲ ಅವಳಿಗೆ. ಅತ್ತೆ, ಕೇಳಿಸ್ಕೊಂಬಿಟ್ಯಾ? ಕೇಳಿಸ್ಕೊಂಬಿಟ್ಯಾ? ಒಳ್ಳೇದಾಯ್ತು ಬಿಡು. ನೋಡ್ ಚಂದು, ಈ ವಿಷಯ ನಿನ್ನ ಹತ್ರ ಹೇಳೋದಿಕ್ಕೆ ನಿಮ್ ಅಂಕಲ್ ತುಂಬಾ ಹೆದರ್ಕೊಳ್ತಾ ಇದ್ದಾರೆ. ನಾನ್ ಹೇಳ್ತಾ ಇದ್ದೀನಿ ಕೇಳು. ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ಮದ್ವೆ ವಯಸ್ಸಿಗೆ ಬಂದಿದ್ಯಾ. ಚಂದು, ನೀನ್ ಮದ್ವೆ ಮಾಡ್ಕೊಂಡ್ರೇನೆ ಇಡೀ ಆಸ್ತಿ ನಿನಗ್ ಸೇರುತ್ತೆ. ನೋ, ನಾನು ಯಾರನ್ನು ಮದ್ವೆ ಆಗಲ್ಲ. ನಾನು ಯಾರನ್ನು ಮದ್ವೆ ಆಗಲ್ಲ. ಈ ಮೂದೇವಿನ ಯಾವಂತಾನೆ ಮದ್ವೆ ಆಗ್ತಾನೆ. ಯಾವತ್ತಿದ್ರು ನೀನೇ ಅವಳು ಗಂಡ. ಚಂದು, ಚಂದು, ಚಂದು ಎಲ್ಲಿ? ಒಳಗಡೆ ಹೋದಾಗಿಂದ ರೂಮ್ ಸೇರಿದವರು ಹೊರ್ಗೇನೆ ಬಂದಿಲ್ಲ, ಊಟ ತಿಂಡಿನೂ ಮಾಡಿಲ್ಲ. ಯಾಕೆ ಹೊಳ್ತಾ ಇದೀಯ? ಏನಾಯ್ತು ಹೇಳಮ್ಮ. ಶಂಭುಲಿಂಗ ನನಗ್ ದುಡ್ಡೇ ಕೊಡ್ಲಿಲ್ಲ. ಆ ಅತ್ತೆ ಹೇಳ್ತಾಳೆ ನಿನ್ ಮದ್ವೆ ಆದ್ರೇನೆ ನಿಂಗೆಲ್ಲ ಆಸ್ತಿ ಸಿಗತ್ತೆ ಅಂತ. ಹೌದಾ ಅಂಕಲ್? ಹೌದಮ್ಮ, ನಿಮ್ಮ ತಾತ ಆ ರೀತಿ ವಿಲ್ ಬರ್ದಿಟ್ಟಿದ್ದಾರೆ. ಅದನ್ನು ನೀನು ಅನುಭವಿಸಬಹುದೇ ವಿನಃ ಅದು ನಿನ್ನ ಸ್ವಂತದ್ದಾಗಲ್ಲ. ಅಂಕಲ್? ಹೌದಮ್ಮ, ಅನ್ನ ನೀರಿಲ್ದೆ ಇರಬಲ್ಲೆ, ಹಣ ಇಲ್ಲದೆ ನಿನ್ನಿಂದ ಇರೋಕ್ಕಾಗಲ್ಲ. ಖರ್ಚು ಮಾಡಿದೆ ನಿನ್ನಿಂದ ಕಾಲ ಕಳೆಯೋಕೆ ಸಾಧ್ಯನೇ ಇಲ್ಲ. ಈ ರೀತಿ ಜೀವನ ಮಾಡಬೇಕಾದ್ರೆ ನೀನು ಮದುವೆ ಆಗ್ಲೇಬೇಕಮ್ಮ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಅಂಕಲ್, ಅಂಕಲ್, ಅಂಕಲ್. ಚಂದು, ಏನಮ್ಮ ಬೆಳಗ್ಗೆ ಬೆಳಗ್ಗೆ? ನಾನ್ ಮದ್ವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೀನಿ. ತುಂಬಾನೇ ಸಂತೋಷ ಆಯ್ತು. ಹುಡುಗ ಯಾರಮ್ಮ? ಅದಕ್ಕೆ ತಾನೆ ನಿಮ್ ಹತ್ರ ಬಂದಿರೋದು. ಓ, ಹುಡುಗನು ನಾನೇ ಹುಡ್ಕೊಡ್ಬೇಕಾ? ಯಾರ್ ಬೇಕು ಹೇಳು? ಇಂಜಿನಿಯರ, ಲಾಯರ, ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ, ಇಲ್ಲ ಪೈಲಟ್ ಬೇಕಾ? ಚೀ ಚೀ ಚೀ, ಪೈಲಟ್ ಬೇಡ, ಪೇಷಂಟ್ ಬೇಕು. ನಾನ್ ನಿಮ್ ಹಾಸ್ಪಿಟಲ್ ಬರ್ತೀನಿ. 2-3 ದಿವಸದಲ್ಲೇ ಟಿಕೆಟ್ ತಗೊಳ್ಳೋನಿದ್ರೆ ಹೇಳಿ, ನಾನು ಅವನ್ನೇ ಮದ್ವೆ ಆಗೋದು. ಮೌ, ಏನ್ ಬೋಲ್ಟ್ ಗಿಟ್ ಲೂಸ್ ಆಗಿದೆ ನಿಂಗೆ? ಇದೇನ್ ಹೀಗ್ ಮಾತಾಡ್ತಿದ್ಯಾ? ಅಲ್ಲ, ಮದುವೆ ಆಗ್ಬೇಕಾದ್ರೆ ಮೊದಲು ಹುಡುಗನ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ನ್ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋತಾರೆ ಡಾಕ್ಟರ್ ಹತ್ರ. ಅಂತದ್ರಲ್ಲಿ ನೀನು ಯಮುನ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಹುಡುಗನ್ ಕೇಳ್ತಾ ಇದೆಯಲ್ಲ, ಏನ್ ಬುದ್ಧಿಗಿದ್ಯಾ ನಿಂಗೆ? ತಪ್ಪೇನಿದೆ ಅಂಕಲ್? ತಪ್ಪೇನಿದೆ ಅಂತ ಬೇರೆಯವ್ರ ದೃಷ್ಟಿಲಿ ನಾನು ಮದ್ವೆ ಆಗ್ಬೇಕು. ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಅಂಕಲ್ ಒಪ್ತಾರೇನಮ್ಮ? ಅವ್ರಿಗೆ ನನ್ನ ಮದ್ವೆ ಆಗೋದ್ ಮುಖ್ಯ, ನನಗೆ ನನ್ನ ಆಸ್ತಿ ಮುಖ್ಯ. ಒಂದ್ ವೇಳೆ ನಾನು ಒಪ್ತಿದ್ರೆ? ಐ ಡೋಂಟ್ ಕೇರ್, ಐ ಡೋಂಟ್ ಕೇರ್. ಏನೋ ನಮ್ ತಂದೆ ಫ್ರೆಂಡು, ನಮ್ ಡಾಕ್ಟರ್ ಅಂಕಲ್ ಅಂತ ನಿಮ್ ಹತ್ರ ಬಂದೆ. ಬೆಂಗಳೂರಲ್ಲಿ ಹೆಲ್ದಿ ಆಗಿರೋದಕ್ಕಿಂತ ಪೇಷನ್ಸ್ ಜಾಸ್ತಿ ಇದ್ದಾರೆ. ಯಾವನ್ನೋ ಕರ್ಕೊಂಡ್ ಬರ್ತೀನಿ, ಮದ್ವೆ ಆಗ್ತೀನಿ. ಏನೋ ಆಗತ್ತೋ ಇಲ್ವೋ? ನಿನ್ ಹಣೆಲ್ ಅದೇ ಬರ್ದಿರ್ಬೇಕಾದ್ರೆ ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ.